ಹಾಯ್, ನನ್ನ ಹೆಸರು ದಿವ್ಯಾ ಅಂತ. ಹೆಸರುಕಾಳು ಪಾಯಸ. ನಮ್ಮಮ್ಮ ಅವ್ರ ಮನೆಗೆ ಬಂದರೆ ಅಡುಗೆ ಮಾಡೋದು ಒಲೆ ಮೇಲೆ. ಹೆಸರುಕಾಳು ಈ ಥರ ಹುರ್ಕೋಬೇಕು. ಪಾಯಸ ಮಾಡ್ತಾಯಿದ್ದೀನಿ. ಫಸ್ಟ್ ಹೆಸರುಬೇಳೆ ಹುರ್ಕೋಬೇಕು. ಆಮೇಲೆ ಶಾವಿಗೆ ಹುರ್ಕೋಬೇಕು. ಶಾವಿಗೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೋಬೇಕು. ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೋಬೋದು. ಹೆಸರುಬೇಳೆ ಸಾಮ್ಯ ಎರಡು ಹುರ್ಕೊಂಡು ಈ ರೀತಿ ಹುರ್ಕೋಬೇಕು. 1 ಕಪ್ ಹೆಸರುಕಾಳು ಈ ರೀತಿ ಎರಡು ಹುರ್ಕೊಂಡಾದ್ಮೇಲೆ ಒಂದು ಪಾತ್ರೆ ತಗೊಂಡು ಹೆಸರು ಕಾದ ಮೇಲೆ ಹೆಸರು ಬೇಳೆ ಹಾಕ್ಕೋಬೇಕು. ಹೆಸರುಬೇಳೆ ಫಸ್ಟು ಚೆನ್ನಾಗಿ ಕುದಿಸ್ಕೊಂಡಾದ್ಮೇಲೆ 2 ಕಪ್ಪು ಬೆಲ್ಲ ಹಾಕಿದ್ದೀನಿ. 1 ಕಪ್ ಹೆಸರುಬೇಳೆ, 1 ಕಪ್ಪು ಶಾವಿಗೆ, 2 ಕಪ್ಪು ಬೆಲ್ಲ ಹಾಕಿದ್ದೀನಿ. ಚೆನ್ನಾಗಿ ಕುದಿಸ್ಕೋಬೇಕು. ಶಾವಿಗೆನೂ ಹಾಕಿದ್ದೀನಿ, ಬೆಲ್ಲನೂ ಹಾಕಿದ್ದೀನಿ, ಹೆಸರುಬೇಳೆನೂ ಹಾಕಿದ್ದೀನಿ. ಈ ರೀತಿ ಕುದಿಸ್ಕೊಂಡ್ಮೇಲೆ ಚೆನ್ನಾಗಿ ಪಾಯಸ ರೆಡಿ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಹೆಸರುಬೇಳೆ ಕುದ್ಮೇಲೆ ಮಂದಾಗುತ್ತೆ. ಲಾಸ್ಟಲ್ಲಿ ಹಾಲು ಹಾಕಬೇಕು. ನಮಗೆ ಹಸ ಇದೆ, ಅದರಿಂದ ಕರೆದಿರೋವಂಥ ಹಾಲು ಅವು ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡ್ಕೊಂಡ್ಮೇಲೆ ಪಾಯಸಕ್ಕೆ ಹಾಕಬೇಕು. ಬಿಸಿ ಆಗಿದೆ, ಪಾಯಸಕ್ಕೆ ಹಾಕಬೇಕು. ಈಗ ಪಾಯಸಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಲು ಬಿಸಿ ಮಾಡಿ ಹಾಕಬೇಕು, ಇಲ್ಲಾಂದರೆ ಹಾಲು ಕೆಟ್ಟೋಗ್ತವೆ, ಪಾಯಸನೂ ಕೆಟ್ಟೋಗುತ್ತೆ. ಕಾಸಿ ಹಾಕಬೇಕು ಹಾಲು. ಹಸೆವು ಹಂಗೆ ಹಾಕಬಾರ್ದು ಹಾಲು. ಪಾಯಸ ನೋಡಿ ಚೆನ್ನಾಗಿದೆ. ನಮ್ಮಮ್ಮ ಅವ್ರದ್ದು ಮನೆ ದೇವರು ಜಾತ್ರೆ ಇದೆ, ಅದಕ್ಕೋಸ್ಕರ ಪಾಯಸ ಮಾಡಿದ್ದೀವಿ. ಹಾಗೆ ಪಪ್ಪು ಅನ್ನ ಎರಡೂ ಒಲೆ ಅಡುಗೆ ಮೇಲೇ ಮಾಡಿದ್ವಿ. ಪಾಯಸ ಅಂತೂ ಚೆನ್ನಾಗಿ ಬಂದಿದೆ, ಟೇಸ್ಟೂ ಸೂಪರಾಗಿರುತ್ತೆ. ಈ ರೀತಿ ಈಸಿಯಾಗಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಬಾದಾಮ್ ಪೌಡರೂ ಬಂದಿರುತ್ತೆ, ಅದನ್ನು ಸ್ವಲ್ಪ ಹಾಕಿ ಚೆನ್ನಾಗಿರುತ್ತೆ ಟೇಸ್ಟ್. ಪಪ್ಪು ಅನ್ನ ಎರಡೂ ಮಾಡಿದ್ದೀವಿ, ಹಾಗೆ ಪಾಯಸನೂ ಮಾಡಿದ್ವಿ. ಅಡುಗೆ ಎಲ್ಲ ರೆಡಿ ಆಯಿತು. ಪಪ್ಪು ಅನ್ನ ಪಾಯಸ ಎಲ್ಲ ಊಟ ಮಾಡಿಕೊಂಡು ನಮ್ಮಮ್ಮ ಅವ್ರಿಗೂ ಕುರಿ ಇದ್ದಾವೆ. ನಾನು ಹಟ್ಟಿ ಕಸ ಅಂತ ಇದ್ದೆ. ನಮ್ಮಪ್ಪ ಮರಿಗೆ ಹುಲ್ಲು ಸೊಪ್ಪು ಹಾಕ್ತಾಯಿದ್ದಾನೆ. ಕುರಿ ತಗೊಂಡು ಒಂದು 3 ತಿಂಗಳು ಹಂಗಾಯಿತು. ಮರಿ 10 ಮರಿ ಮೇಲೆ ಆಗಿದ್ದಾವೆ. ನಮ್ಮಮ್ಮವ್ರ ಊರಿಗೆ ಬಂದಾಗೆಲ್ಲ ನಾನು ಹೆಲ್ಪ್ ಮಾಡ್ತೀನಿ ನಮ್ಮಮ್ಮವ್ರ ಕೆಲಸಕ್ಕೆಲ್ಲ. ಅದಕ್ಕೆ ಕಸ ಎಲ್ಲ ಅಂತಾಯಿದ್ದೀನಿ. ಒಂದು ವಿಡಿಯೋ ಹಾಕಿದ್ದೆ ಟೆಂಟ್ ಹೌಸ್ ಅಂತ, ಅದೇ ನಮ್ಮಪ್ಪ ರೆಡಿ ಮಾಡಿದ್ದಾನೆ. ನಮ್ಮಪ್ಪ ನೋಡಿ ಬರೀ ಕಷ್ಟನೇ, ಕೆಲಸ. ತೋಟದ ಕೆಲಸ, ಕುರಿ ಕೆಲಸ ಇದೆ. ಮರಿಗೆ ಹುಲ್ಲು ಸೊಪ್ಪು ನೀರು ಎಲ್ಲ ನೋಡಬೇಕು. ತೋಟಕ್ಕೆ ಹೋಗ್ಬೇಕು, ತೋಟದಲ್ಲಿ ಬೆಳೆ ಎಲ್ಲ ನೋಡಬೇಕು. ನೀರು ತೋರ್ಸೋಕ್ಕೂ ಹೋಗ್ತಾರೆ ನಮ್ಮಪ್ಪ, ನೀರು ಪಾಯಿಂಟ್ ನೋಡ್ತಾರೆ. ಕೆಲಸ ಮುಗೀತು. ಸ್ವಲ್ಪ ಪಾತ್ರೆ ಇದ್ದಾವೆ, ತೊಳೆದು ಬಿಟ್ಟು ಸ್ನಾನಕ್ಕೆ ಹೋಗಿ
ಸ್ನಾನ ಮಾಡಿದ್ಮೇಲೆ ನಮ್ಮ ಅಜ್ಜಿಯವ್ರ ಊರಿಗೆ ಹೋಗ್ತೀವಿ. ಅಜ್ಜಿಯವ್ರ ಊರಿಗೆ ಬಂದ್ವಿ. ಹಾಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಕೊಂಡು ಮನೆಗೆ ಹೋದ್ವಿ. ನೈಟ್ ಜಾತ್ರೆ ಇದೆ, ಆ ವಿಡಿಯೋನೂ ಹಾಕ್ತೀನಿ ನೋಡಿ. ಅದು ಗ್ರೀನ್ ಡ್ರೆಸ್ ಮೀಶೋ ಇಂದ ತಗೊಂಡಿರೋ ಅಂಥದ್ದು. ಟಾಪು ಪ್ಯಾಂಟು ಫುಲ್ ಕುರ್ತಾ ಸೆಟ್ಟು ಚೆನ್ನಾಗಿದೆ ನೋಡಿ. ಅವರಿಗೂ ನಮ್ಮಣ್ಣ ನಮ್ಮ ಅತ್ತಿಗೆ ದೇವಸ್ಥಾನಕ್ಕೆ ಬಂದಿದ್ವಿ. ನೈಟ್ ಜಾತ್ರೆ ವಿಡಿಯೋ ಹಾಕ್ತೀನಿ ನೋಡಿ. ಅವನು ನನ್ನ ಮಗ.